ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನಿನ್ನೆಯ ಮಾಧ್ಯಮಗಳಲ್ಲಿ ಒಂದು ಸಣ್ಣ ಸಿಂಗಲ್ ಕಾಲಮ್ ಸುದ್ದಿ ಪ್ರಕಟಗೊಂಡಿದೆ. ಭಾಳಷ್ಟು ಜನ ಇದನ್ನು ಗಮನಿಸಿರುವ ಸಾಧ್ಯತೆ ತುಂಬ ಕಡಿಮೆ. ಭಾರತದ ಸೇನೆ 12 ನ್ಯೂಕ್ಲಿಯರ್ ಹೆಡ್ ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ ಅಂತ. ನ್ಯೂಕ್ಲಿಯರ್ ಹೆಡ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ರೆಡಿ ಮಾಡಿ ಇಟ್ಕೊಂಡಿದೆ. ಇದೇನು ಭಾಳ ದೊಡ್ಡ ವಿಷಯ ಅಲ್ಲ, ಸೇನಾ ಕಾರ್ಯಾಚರಣೆ ತಯಾರಿ ಮಾಡಿ ಇಟ್ಕೊಂಡತ್ತೆ ಅಂತ ಉಡಾಫೆಯಲ್ಲಿ ಭಾಳಷ್ಟು ಜನ ಆಲೋಚನೆ ಮಾಡಿರ್ತಾರೆ. ಆದರೆ ಇದರ ತಾಕತ್ತೇನು, ಸಾಮರ್ಥ್ಯ ಏನು, ಭಾರತ ರಕ್ಷಣಾ ವ್ಯವಸ್ಥೆ ಯಾವ ಮಟ್ಟಿಗೆ ಪ್ರಬಲವಾಗಿದೆ, ಸದೃಢವಾಗಿದೆ ಅನ್ನೋದು ಅರ್ಥ ಆಗಬೇಕು ಅಂದರೆ ಇಡೀ ಸಂಚಿಕೆಯನ್ನು ನೀವು ಗಮನಿಸಬೇಕು. ನನ್ನೊಂದು ಆಸೆ ಇದೆ, ಏನಪ್ಪ ಅಂದರೆ ನಮ್ಮ ವಾಹಿನಿಯನ್ನು ಯಾರು ನೋಡ್ತಾರೋ, ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು, ಉಳಿದ ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಜ್ಞಾನವನ್ನು ಹೊಂದಿರಬೇಕು, ಅದರ ಬಗ್ಗೆ ಮಾಹಿತಿಯನ್ನು ಹೊಂದಿರಬೇಕು. ಸುಮ್ಮನೆ ಇಷ್ಟ ಬಂದ ಹಾಗೆ ಮಾತಾಡೋದಲ್ಲ, ಅದರ ಬಗ್ಗೆ ಸಮಗ್ರವಾದಂಥ ತಿಳುವಳಿಕೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಸಂಚಿಕೆ ಮಾಡಿರೋದು. ಇದೇನಿದು 12 ನ್ಯೂಕ್ಲಿಯರ್ ಹೆಡ್ ಇರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದರೆ ಏನಿದು? ಇದನ್ನು ಇಟ್ಕೊಂಡದ್ದು ಏನು ವಿಶೇಷ? ಇದನ್ನು ಹೇಳಿದ್ಯಾರು? ಇದನ್ನು ಅತ್ಯಂತ ಅಧಿಕೃತವಾದಂಥ ವಿಶ್ವಾಸಾರ್ಹತೆ ಹೊಂದಿರುವಂಥ ಒಂದು ಸಂಸ್ಥೆ ಇದನ್ನು ಪ್ರಕಟಿಸಿದೆ ತನ್ನ ವರದಿಯಲ್ಲಿ. ಇದೇನು ಕದ್ದು ಮುಚ್ಚಿ ಮಾಡಿರೋದಲ್ಲ, ಯಾವುದೋ ಗೂಢಚಾರಿ ವಿಚಾರವನ್ನು, ಬೇಹುಗಾರಿಕೆ ವಿಚಾರವನ್ನು ನಾನು ಪಬ್ಲಿಕ್ ಮಾಡ್ತಾ ಇಲ್ಲ. ಇದು ಪಬ್ಲಿಕ್ ಡೊಮೇನ್ನಲ್ಲೇ ಲಭ್ಯ ಇರುವಂಥ ಮಾಹಿತಿ. ಇದನ್ನು ಸಿಪ್ರಿ ಅನ್ನುವಂಥ ಒಂದು ಸಂಸ್ಥೆ ವರದಿಯನ್ನು ಪ್ರಕಟಿಸಿದೆ. ಸಿಪ್ರಿ ಅಂದರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ ಅಂತ ಇದರ ಹೆಸರು. ಇದರ ಕೆಲಸ ಏನಂದರೆ ಜಗತ್ತಿನಲ್ಲಿ ಯಾವ್ಯಾವ ದೇಶದಲ್ಲಿ ಎಷ್ಟೆಷ್ಟು ನ್ಯೂಕ್ಲಿಯರ್ ಸ್ಟಾಕ್ ಪೈಲ್ ಇದೆ ಅದರ ಮಾಹಿತಿಯನ್ನು ವರ್ಷಕ್ಕೆ 1 ಸಲ 2 ಸಲ ವರದಿಯನ್ನು ಬಿಡುಗಡೆ ಮಾಡ್ತದೆ. ಎಷ್ಟು ಸ್ಟಾಕ್ ಪೈಲ್ ಇದೆ ಮತ್ತು ಎಷ್ಟು ಡಿಪ್ಲಾಯ್ಮೆಂಟ್ ಆಗಿದೆ, ಇದರ ಸಂಪೂರ್ಣವಾದ ಮಾಹಿತಿಯನ್ನು ಅದು ಆಗಾಗ ಬಿಡುಗಡೆ ಮಾಡ್ತಾ ಇರ್ತದೆ. ಅದರ ವರದಿಯ ಪ್ರಕಾರ ಭಾರತ ಕಳೆದ ವರ್ಷ 180 ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹೊಂದಿತ್ತು, 180. ಈ ವರ್ಷ ಅದರ ಸಂಖ್ಯೆ 190 ಆಗಿದೆ. ಪಾಕಿಸ್ತಾನ ಯಾವಾಗಲೂ ಹೇಳ್ತಾ ಇತ್ತಲ್ಲ, ಏನಂತ, ನಮ್ಮ ಹತ್ರ ಪಾವು kg ಬಾಂಬ್ ಇದ್ದಾವೆ, ನಮ್ಮ ಕಡೆ ಪಾವು kg ಬಾಂಬ್ ಇದ್ದಾವೆ ಅಂತ ಯಾವಾಗಲೂ ಹೇಳ್ಕೊಂಡಿರೋದು. ಅವರ ಉಪಪ್ರಧಾನಿನೇ ಈ ಮಾತನ್ನೇ ಹೇಳ್ತಾ ಇದ್ದದ್ದು. ಅವರ ಬಳಿ 170 ಬಾಂಬ್ಗಳಿದ್ದಾವೆ ಅಂತ ಇದು ಮಾಹಿತಿಯನ್ನು ನೀಡಿದೆ. ನಮ್ಮ ಹತ್ರ ಒಟ್ಟು ಈಗ 12 ಅಂತ ಹೇಳಿದ್ರಲ್ಲ, ಹೆಂಗೆ 12 ಇದು? ನಮ್ಮ ಹತ್ರ ಒಟ್ಟೀಗ 3 ಪಂಡುಬ್ಬಿಗಳು ಈಗಾಗಲೇ ಸನ್ನದ್ಧ ಸ್ಥಿತಿಯಲ್ಲಿರುವಂಥವು. ಪಂಡುಬ್ಬಿ ಅಂದ್ರೇನು? ಸಮುದ್ರದ ಒಳಗಡೆ ಇರುವಂಥ ಜಲಾಂತರ್ಗಾಮಿ ನೌಕೆ ಅಂತ ಏನು ಹೇಳ್ತೀವಿ, ಆ ಜಲಾಂತರ್ಗಾಮಿ ನೌಕೆಯ ಒಳಗಡೆ ಈ 12 ನ್ಯೂಕ್ಲಿಯರ್ ಹೆಡ್ ಇರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಲೋಡ್ ಮಾಡಿ ರೆಡಿ ಇಡಲಾಗಿದೆ. ಯಾವಾಗಲೂ ಏನು ಮಾಡ್ತಾರೆ ಅಂತಂದರೆ, ಮಿಸೈಲ್ ಬೇರೆ, ಬಾಂಬ್ಸ್ ಬೇರೆ, ಎರಡು ಪ್ರತ್ಯೇಕವಾಗಿ ಇಟ್ಟಿರ್ತಾರೆ. ಆದರೆ ಸಮುದ್ರದ ಒಳಗಡೆ ನಾವು ಡಿಪ್ಲಾಯ್ ಮಾಡುವಾಗ ಇದು ಸನ್ನದ್ಧ ಸ್ಥಿತಿಯಲ್ಲಿ ಇರಬೇಕಾದ ಅನಿವಾರ್ಯತೆ ಇರುತ್ತೆ. ಆದ್ದರಿಂದ ರೆಡಿ ಮಾಡಿದ್ದಾರೆ. ನಮ್ಮ ಹತ್ರ ಪಂಡುಬ್ಬಿಗಳು ಯಾವಿದ್ದಾವೆ? INS ಅರಿಹಂತ್ ಅಂತ ಇದೆ, ಅದರಲ್ಲಿ 4 ಬ್ಯಾಲಿಸ್ಟಿಕ್ ಮಿಸೈಲ್ ರೆಡಿ ಇದ್ದಾವೆ. ಅದು ಬಿಟ್ಟರೆ INS ಅರಿಘಾತ್ ಅಂತ ಒಂದಿದೆ, ಅದರಲ್ಲಿ 4 ಇದ್ದಾವೆ. ಅದಾದಮೇಲೆ IS ಅರಿದಮನ್ ಅಂತ ಒಂದಿದೆ. ಈಗ 4ನೇ ತಯಾರಾಗ್ತದೆ. ಅದಕ್ಕಿಂತ ಭಾಳ ದೊಡ್ಡದಾದಂಥ ಸಮುದ್ರ ನೌಕೆ ಇದು, ಜಲಾಂತರ್ಗಾಮಿ ನೌಕೆ, ಅರಿಸೂದನ್ ಅಂಥೇಳಿ. ಇದರಲ್ಲಿ 8 ಬ್ಯಾಲಿಸ್ಟಿಕ್ ಮಿಸೈಲ್, ನ್ಯೂಕ್ಲಿಯರ್ ವಾರ್ ಹೆಡ್ ಇರುವಂಥ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಇಡಬಹುದು. ಅಲ್ಲಿಗೆ ಮುಂದಿನ ವರ್ಷದ ಹೊತ್ತಿಗೆ 20 ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ನ್ಯೂಕ್ಲಿಯರ್ ವಾರ್ ಹೆಡ್ ಇರುವಂಥವು ನಮ್ಮ ಭಾರತ ದೇಶವು ಯಾವಾಗಲೂ ಆಕ್ರಮಣಕ್ಕೆ ಸನ್ನದ್ಧವಾದಂಥ ಸ್ಥಿತಿಯಲ್ಲಿ ಇರ್ತವೆ. ಆದರೆ ನಮ್ಮದೊಂದು ಪಾಲಿಸಿ ಇದೆ. ಆಮೇಲೆ ಇದರ ಸ್ಪೀಡ್ ಎಷ್ಟಿರುತ್ತೆ ಅಂತ ಹೇಳ್ತೇನೆ. ಅಂದರೆ ಎಷ್ಟು ಗಮ್ಯ, ಎಷ್ಟು ದೂರದವರೆಗೂ ತಲುಪಬಹುದು. 3500 ಕಿಲೋಮೀಟರ್ ರೇಂಜನ್ನು ಇವು ಟಾರ್ಗೆಟ್ ಮಾಡಿ ಹೊಡೆದು ಬರ್ಬೋದು. ಅಂದರೆ ನೀವು ಜಗತ್ತಿನ ಯಾವ ಭಾಗಕ್ಕೆ, ಈ ಕಡೆ ಚೈನಾಗೆ ಹೊಡಿತೀರಾ, ಚೈನಾದ ಹನನ್ಗೆ ಹೋಗಿ ಹೊಡಿಬೋದು, ಬೀಜಿಂಗ್ ಹೊಡಿಬೋದು, ಶಾಂಘೈಗೆ ಹೊಡಿಬೋದು. ಪಾಕಿಸ್ತಾನ ಅಂತೂ ಲೆಕ್ಕಕ್ಕೆ ಇಲ್ಲ ಬಿಡಿ, ಪಕ್ಕದಲ್ಲೇ ಇದೆ. ನಾವು ಈಗಾಗಲೇ ನಮ್ಮ ಶಕ್ತಿ ಏನು ಅಂತ ಅವ್ರಿಗೆ ತೋರಿಸಿ ಆಗೋಗಿದೆ. ಟರ್ಕಿಗೆ ಹೊಡಿಬೋದು. ನೀವು ಎಲ್ಲಿ ಬಳಸ್ತೀರೋ ಅಲ್ಲಿ, ನೀವು ಎಲ್ಲಿ ಬೇಕೋ ಅಲ್ಲಿ ಬಳಸುವಂಥ ಆ್ಯಕ್ಚುಲಿ ಅದರ ಕೆಪಾಸಿಟಿ ಇರೋದು 5000 ಕಿಲೋಮೀಟ್ರ್ ಅಂಥೇಳಿ. ಆದರೆ ಯಾವಾಗಲೂ ಹೇಳೋದೇನೆಂದರೆ, ಒಂದು ಅಂದಾಜನ್ನು ಕಡಿಮೆ ಇಟ್ಟಿರ್ತಾರೆ. 3500 ಕಿಲೋಮೀಟ್ರ್ ಗಮ್ಯವನ್ನು ನಮ್ಮ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ತಲುಪ್ತವೆ, ಹೋಗಿ ಶತ್ರು ದೇಶವನ್ನು ನಾಶ ಮಾಡಿ ಬರ್ತವೆ ಅಂತ. ಅದು ನಮ್ಮದೊಂದು ಪಾಲಿಸಿ ಇದೆ. ಏನು ಪಾಲಿಸಿ ಅದು? ನೋ ಫಸ್ಟ್ ಯೂಸ್ ಪಾಲಿಸಿ ಅಂತ. ಅಂದರೆ ನಾವಾಗೇ ಯಾವ ದೇಶದ ಮೇಲೂ ನಾವು ಆಕ್ರಮಣವನ್ನು ಮಾಡೋದಿಲ್ಲ, ಆದರೆ ಆಕ್ರಮಣ ಮಾಡಿದ ಮೇಲೆ ಬಿಡೋದಿಲ್ಲ. ಆದರೆ ಇದಕ್ಕೆ ನಮ್ಮ ರಕ್ಷಣಾ ಸಚಿವರಾಗಿದ್ದಂಥ ಮನೋಹರ್ ಪರಿಕ್ಕರ್ ಅವರು ಒಂದು ಸಣ್ಣ ಸಂದೇಹವನ್ನು ಮಾಡಿಟ್ಟು ಹೋಗ್ಬಿಟ್ರು.
ಏನಂತ ಹೇಳಿದರು, ನೋ ಫಸ್ಟ್ ಯೂಸ್ ಅನ್ನೋದೇನಿದೆಯಲ್ಲ, ಒಂದು ದೇಶ ನಮ್ಮ ಮೇಲೆ ಬಳಸಿದ ಮೇಲೆ ನಾವು ಆಕ್ರಮಣ ಮಾಡ್ತೀವಿ ಅಂತ ಅರ್ಥ. ಆದರೆ ಅವ್ರು ಹೇಳ್ತಾರೆ, ನಮ್ಮ ದೇಶಕ್ಕೆ ನೀವು ಬಂದು ದಾಳಿ ಮಾಡಿದ ಮೇಲೆ ನಿಮ್ಮ ಮೇಲೆ ವಾಪಸ್ ನಾವು ಡಿಫೆನ್ಸ್ ಆಗಿ ದಾಳಿ ಮಾಡೋದಲ್ಲ, ನೀವು ದಾಳಿ ಮಾಡ್ತೀರಿ ಅನ್ನುವಂಥ ಸೂಚನೆ ನಮಗೆ ಸಿಕ್ಕ ತಕ್ಷಣ ಕೂಡ ನಾವು ದಾಳಿ ಮಾಡುವ ಸಾಧ್ಯತೆ ಇರುತ್ತೆ. ಒಂದು, ನಮ್ಮ ಹಿಂದಿನ ರಕ್ಷಣಾ ಸಚಿವರಾಗಿದ್ದಂಥ ಮನೋಹರ್ ಪರಿಕ್ಕರ್ ಅವರು ಇದಕ್ಕೊಂದು ಸಣ್ಣ ಬದಲಾವಣೆಯನ್ನು ಮಾಡಿದರು. ಏನು ಬದಲಾವಣೆ ಮಾಡಿದರು? ಅವ್ರು ಹೇಳಿದರು, ನೋ ಫಸ್ಟ್ ಯೂಸ್ ಅಂದರೆ ಏನು, ನೀವು ನಮ್ಮ ಮೇಲೆ ಆಕ್ರಮಣ ಮಾಡಿದ ಮೇಲೆ ಅದಕ್ಕೆ ಪ್ರತಿಯಾಗಿ ನಾವು ಡಿಫೆನ್ಸಿಗೆ ನಿಮ್ಮ ಮೇಲೆ ಹೊಡೆಯೋದಲ್ಲ, ನೀವು ಶತ್ರು ದೇಶದವರು ನಮ್ಮ ಮೇಲೆ ದಾಳಿಯನ್ನು ಮಾಡಿದ್ದಾರೆ ಅಂತ ಆದರೆ, ಮಾಡ್ತಾರೆ ಅಂತ ಆದರೆ, ಆ ಸೂಚನೆ ಸಿಕ್ಕ ಬೆನ್ನಲ್ಲೇ ಅದು ವಿಶ್ವಾಸಾರ್ಹತೆಯನ್ನು ಹೊಂದಿದರೆ ನಾವು ತಕ್ಷಣದಲ್ಲಿ ನಿಮ್ಮ ಮೇಲೆ ದಾಳಿಯನ್ನು ಮಾಡಬಹುದು. 1ನೇ ಪಾಯಿಂಟ್. 2ನೇ ಪಾಯಿಂಟು, ಒಂದು, ನೀವು ದಾಳಿಯನ್ನು ಮಾಡ್ತೀರಿ, ನೀವು ದಾಳಿ ಮಾಡಿದ್ದು ವಿಫಲ ಆಯಿತು ಸಫಲ ಆಯಿತು ಬೇರೆ ವಿಚಾರ. ನೀವು ಒಂದು ದಾಳಿಯನ್ನು ನಮ್ಮ ಮೇಲೆ ಮಾಡಿದರೆ ನಾವು ಒಂದೇ ದಾಳಿ ಮಾಡಬೇಕು ಅಂತಿಲ್ಲ, ನಾವು 10 ದಾಳಿಯನ್ನು ನಿಮ್ಮ ಮೇಲೆ ಮಾಡಬಹುದು. ಉದಾಹರಣೆಗೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡುವ ದಿಲ್ಲಿ ಮೇಲೆ ದಾಳಿ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತೀವಿ. ಅವಾಗ ಫತಾಹ್ ಅನ್ನುವಂಥ ಒಂದು ಮಿಸೈಲ್ನ ನಮ್ಮ ಮೇಲೆ ಹೊಡಿತದ್ದು, ಡೆಲ್ಲಿಯನ್ನು ಟಾರ್ಗೆಟ್ ಮಾಡಿತ್ತು. ಭಾಳಷ್ಟು ಜನ ಇದ್ರ ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಆವಾಗ ವಿಡಿಯೋ ಮಾಡಿದ್ದೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ. ಅದು ಫೇಲ್ಯೂರ್ ಆಯಿತು. ಫೇಲ್ಯೂರ್ ಆಗಿ ಬಂದು ಬಿದ್ದದ್ದಲ್ಲಿ ಹಿಸ್ಸಾರಲ್ಲಿ ಬಿತ್ತದು, ಹಿಸ್ಸಾರ್ನ ಒಂದು ಹೊಲದಲ್ಲಿ ಬಂದು ಬಿದ್ದಿತ್ತದು. ತಕ್ಷಣದಲ್ಲಿ ಅದನ್ನ ಐಡೆಂಟಿಫೈ ಮಾಡಲಾಯಿತು, ತಕ್ಷಣದಲ್ಲಿ ವಾರ್ನಿಂಗ್ ಕೊಡಲಾಯಿತು, ನಿಮ್ಮ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕಾಗತ್ತೆ ಅಂತ ನಮ್ಮ ಕಡೆಯಿಂದ ಸಿಗ್ನಲ್ ಹೋಯಿತು. ನಾವು ಬೈ ಮಿಸ್ಟೇಕ್ ಬಂದದ್ದು ಅಂತ ಅವ್ರು ಹೇಳ್ಕೊಂಡ್ರು, ಅದು ಬೇರೆ ವಿಚಾರ. ಆ ರೀತಿ ಬಂದ ಸಂದರ್ಭದಲ್ಲಿ ನೋ ನಾರ್ಮಲ್ಸಿ ಅಂತ, ನೀವೇನು ನಾರ್ಮಲ್ಸಿ ಅಂತ ಹೇಳ್ತೀರಿ, ಆ ನಾರ್ಮಲ್ಸಿಗಿಂತ ಭಿನ್ನವಾದಂಥ, ನೀವು ದಾಳಿ ಮಾಡಿದ ಕ್ಷಣದಲ್ಲಿಯೇ ಅಥವಾ ದಾಳಿ ಮಾಡುವ ಕ್ಷಣಕ್ಕಿಂತ ಮುಂಚೆಯೇ ನಾವು ನಿಮ್ಮ ಮೇಲೆ ಪ್ರತಿಯಾಗಿ 1ಕ್ಕೆ 10 ಬಾರಿ ದಾಳಿಯನ್ನು ಮಾಡಬಹುದು. ಈ ರೀತಿಯದಾದಂಥ ಒಂದು ಹೊಸ ನಮ್ಮದೊಂದು ಪಾಲಿಸಿಯನ್ನು ಮನೋಹರ್ ಪರಿಕ್ಕರ್ ಅವರು ಹೋಗೋಕ್ಕಿಂತ ಮುಂಚೆ ಮಾಡಿದ್ರಿ. ಅಂಥ ದೊಡ್ಡ ಮನುಷ್ಯ ಅಂದರೆ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರಿ ಅವರು. ಮೂಗಿಗೆ 2 ಇದನ್ನ ಹಾಕಿದ್ರು, ಪೈಪ್ಗಳು ಹಾಕಿದ್ರು, ವೀಲ್ ಚೇರಲ್ಲಿರೋರು. ಅಂಥದ್ರಲ್ಲಿ ಆಫೀಸಿಗೆ ಬರೋರು. ಬೇರೆ ಯಾವುದೇ ಪೇಷಂಟ್ ಆಗಿದ್ದರೆ ಬೆಡ್ ರೆಸ್ಟಲ್ಲಿರೋರು, ಇಲ್ಲದ್ರೆ ಆಸ್ಪತ್ರೆಯಲ್ಲಿ 5 ಸ್ಟಾರ್ ಹೋಟೆಲ್ ಥರ ಇರುವಂಥ ಪ್ಲ್ಯಾಟಿನಮ್ ರೂಮ್ನಲ್ಲಿ ಕೊನೆಯ ಕ್ಷಣಗಳನ್ನು ಕಳೆಯೋರು. ಆದರೆ ಆ ಮನುಷ್ಯ ಬದುಕಿರುವ ಕೊನೆಯ ಕ್ಷಣದವರೆಗೂ ದೇಶಕ್ಕಾಗಿ ತುಡಿದಂಥ ಮಹಾತ್ಮ ಮನೋಹರ್ ಪರಿಕ್ಕರ್ ಅವರು ರಕ್ಷಣಾ ಸಚಿವಾಲಯಕ್ಕೆ ಇನ್ನಿಲ್ಲದ ಹಾಗೆ ಹೊಸ ಮೆರುಗನ್ನು ಕೊಟ್ಟರು. ಮತ್ತು ನಮ್ಮ ಧೀರೋದಾತ್ತತೆ ಏನು ಅನ್ನೋದು, ನಮ್ಮ ವಿಕ್ರಮ ಏನು ಅನ್ನೋದನ್ನು ತೋರಿಸ್ಕೊಟ್ಟಂಥ ಮನುಷ್ಯ ಮನೋಹರ್ ಪರಿಕ್ಕರ್. ಇದು ನೋಡಿ, ಈಗೇನು ನಾನು ಹೇಳಿದ್ನಲ್ಲ 190 ಬಾಂಬ್ ನಮ್ಮ ಕಡೆ ಇದ್ದಾವೆ, ಅವ್ರ ಕಡೆ ಅಷ್ಟಿಲ್ಲ ಅಂತೆಲ್ಲ ಹೇಳ್ತಾ ಇದ್ದೀನಲ್ಲ, ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ ಆದಂಥ ತೀವ್ರತರವಾದಂಥ ಬೆಳವಣಿಗೆ ಇದು. ಒಂದು ದೇಶದ ಸ್ಥಿರತೆ, ಒಂದು ದೇಶದ ಭದ್ರತೆ ಯಾವುದರ ಮೇಲೆ ತೀರ್ಮಾನ ಆಗುತ್ತೆ ಅಂದರೆ ಆ ದೇಶದ ಸೈನ್ಯ ಎಷ್ಟು ಪ್ರಬಲವಾಗಿದೆ ಅನ್ನೋದ್ರ ಮೇಲೆ ಆ ದೇಶದ ಅಸ್ತಿತ್ವದ ತೀರ್ಮಾನ ಆಗುತ್ತೆ. ಈಗ ನಾವು ಯುದ್ಧವನ್ನು ನೋಡ್ತಾ ಇದ್ದೀವಿ, ಅಮೆರಿಕ ಮತ್ತು ಇರಾನ್ ಮಧ್ಯೆ ನಡೀತಾ ಇರುವಂಥ ಇಸ್ರೇಲ್ ಇರಾನ್ ಮಧ್ಯೆ ಯುದ್ಧವನ್ನು ನೋಡ್ತಾ ಇದ್ದೀವಿ. ಅತ್ಯಂತ ಶ್ರೀಮಂತ ರಾಷ್ಟ್ರಗಳು ಈಗ ಈ ಯುದ್ಧದಿಂದ ಭೀತಿಯಿಂದ ನರಳುತ್ತಾ ಇದ್ದಾವೆ ಮತ್ತು ಯುದ್ಧದ ಹೊಡೆತದಿಂದ ಮರ್ಮಾಘಾತಕ್ಕೆ ಉಂಟಾಗಿದ್ದಾವೆ. ನೀವು ನೋಡಿದ್ದೀವಿ, ಯುನೈಟೆಡ್ ಅರಬ್ ಎಮಿರೇಟ್ಸು, ಸೌದಿ ಅರೇಬಿಯಾ, ಮುಂದೆ ಹೋದರೆ ಕತಾರು, ಆ ಕಡೆ ಹೋದರೆ ಬಹರೇನು, ಎಲ್ಲ ದೇಶಗಳು ಸಫರ್ ಆಗ್ತಾ ಇದ್ದಾವೆ. ಅವ್ರ ಕಡೆ ಆರ್ಥಿಕವಾದಂಥ ಪ್ರಬಲತೆ ಇಲ್ವಾ, ಧನಾಢ್ಯರಾಗಿಲ್ವಾ, ಬೇಕಾದಷ್ಟು ಸಾವಿರಾರು ಕೋಟಿ ರೂಪಾಯಿ ದುಡ್ಡಿರುವಂಥವ್ರು ಮತ್ತು ಅಮೇರಿಕೆಯ ಪ್ರೆಸಿಡೆಂಟ್ಗೆ ಖಾಸಗಿಯಾಗಿ ಚಿನ್ನದ ಲೇಪಿತವಾದಂಥ ಸುವರ್ಣ ಲೇಪಿತ ವಿಮಾನವನ್ನು ಗಿಫ್ಟಾಗಿ ಕೊಡುವಂಥವ್ರು. ಆದರೆ ಸೈನ್ಯದ ಬಲದಲ್ಲಿ ಏನಿದೆ ಅವ್ರ ಪರಿಸ್ಥಿತಿ? ಅಮೇರಿಕೆ ಮೇಲೆ ನಿರ್ಭರ ಆಗಿರೋರು, ಅಮೇರಿಕ ಇವ್ರಿಗೆ ಸಹಾಯ ಮಾಡಬೇಕು, ಅವ್ರ ಬೇಸ್ನಲ್ಲಿ ಕುತ್ಕೊಂಡು ಇವ್ರು ವ್ಯವಹಾರ ಮಾಡಬೇಕು. ಅಂದರೆ ನೀವು ಎಷ್ಟೇ ಶ್ರೀಮಂತರಾಗಿದ್ದರೂ ಕೂಡ ನಿಮ್ಮ ಸೈನ್ಯ ಪ್ರಬಲವಾಗಿಲ್ಲದೆ ಹೋದರೆ ನಿಮ್ಮ ದೇಶಕ್ಕೆ ಅಸ್ತಿತ್ವ ಇಲ್ಲ ಅನ್ನೋದು ಇದರ ಅರ್ಥ. ಭಾರತ ಏನು ಮಾಡ್ತು? ನರೇಂದ್ರ ಮೋದಿ 2014ಕ್ಕೆ ಬಂದ ಮೇಲೆ ಮಾಡಿದ ಮೊಟ್ಟ ಮೊದಲ ಕೆಲಸ ಏನು ಅಂದರೆ, ಸಂಪೂರ್ಣವಾಗಿ ನಮ್ಮ ರಕ್ಷಣಾ ವ್ಯವಸ್ಥೆ ಏನಿದೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಜೀರ್ಣೋದ್ಧಾರ ಕಾಯಕಲ್ಪ ಮಾಡುವಂಥ ಕೆಲಸ. ಅದರ ಫಲಶ್ರುತಿಯಾಗಿ ಇವತ್ತು ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಕಣ್ಣೆತ್ತಿ ನೋಡಲಿಕ್ಕೆ ಭಾರತದ ವಿರುದ್ಧ ಹೆದರ್ತವೆ. ಅದು ಚೈನಾ ಇರ್ಬೋದು, ಅದು ಈ ಕಡೆಯಿಂದ ಪಾಕಿಸ್ತಾನ ಇರ್ಬೋದು, ಆ ಕಡೆ ಟರ್ಕಿ ಇರ್ಬೋದು, ಇನ್ನೊಂದು ಬಾಂಗ್ಲಾದೇಶ್ ಇರ್ಬೋದು. ಯಾವ ರಾಷ್ಟ್ರಗಳು ಕೂಡ ಮೈ ಮೇಲೆ ಎಳೆದುಕೊಳ್ಳಲಿಕ್ಕೆ ಯುದ್ಧಕ್ಕೆ ಸನ್ನದ್ಧರಾಗಿಲ್ಲ. ಈ 4ನೇದು ಹೇಳಿದ್ನಲ್ಲ, ಅರಿಸುವುದನ್ನು ಅಂತೇಳಿ, ಈ ಅರಿಸುವುದನ್ನು ತೊಗೊಂಡು ಹೋಗಿ ಈಗ ವಿಶಾಖಪಟ್ಟಣಂ ಬಳಿ ಇರುವಂಥ ದಕ್ಷಿಣದಲ್ಲಿ ರಾಮ್ಬಿಲ್ ಅಂತ ಇದೆ. ಆ ರಾಮ್ಬಿಲ್ನಲ್ಲಿ ಅದನ್ನು ಜಲಾಂತರ್ಗಾಮಿ ನೌಕೆಯನ್ನು ಕೆಳಗಡೆ ಸಮುದ್ರದ ಒಳಗಡೆ ಪಾರ್ಕ್ ಮಾಡ್ತಾರೆ.
8 ವಾರ್ಹೆಡ್ ಮಿಸೈಲ್ಗಳು ಅದ್ರ ಒಳಗಡೆ ಇರ್ತವೆ, ನ್ಯೂಕ್ಲಿಯರ್ ಮಿಸೈಲ್ಗಳಿರ್ತವೆ. ಇದರ ವಿಶೇಷತೆ ಏನು ಅಂದರೆ, ನಮ್ಮದು ಅದರದ್ದು ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತಂದರೆ, ಎಲ್ಲಿಯೂ ಕೂಡ ಯಾವ ಫ್ರೀಕ್ವೆನ್ಸಿಗೂ ನಿಲುಕಲಾರದ ಹಾಗೆ ಅದನ್ನು ಮಾಡಲಾಗಿದೆ. ಒಂದು ವೇಳೆ ಅದು ಕಾಣೆಯಾಗಿದೆ ಅನ್ನುವಂಥ ಮಾಹಿತಿ ಬಂದರೆ ಅದನ್ನು ಟಾರ್ಗೆಟ್ ಮಾಡಲಿಕ್ಕೆ, ಅದನ್ನು ಗುರುತು ಹಿಡಲಿಕ್ಕೆ ನಮ್ಮ ಹೈದರಾಬಾದ್ನಲ್ಲಿ ಒಂದು ಟ್ರಾನ್ಸ್ಮಿಷನ್ ಸಿಸ್ಟಮ್ ಇದೆ. ಆ ಟ್ರಾನ್ಸ್ಮಿಷನ್ ಸಿಸ್ಟಮ್ ಮೂಲಕ ನಮ್ಮ ಜಲಾಂತರ್ಗಾಮಿ ನೌಕೆಗಳು ಲೋ ಫ್ರೀಕ್ವೆನ್ಸಿನಲ್ಲಿ ಕೂಡ ಐಡೆಂಟಿಫೈ ಆಗುವಂಥ ವ್ಯವಸ್ಥೆಯನ್ನು ಹೊಂದಿರ್ತವೆ. ಭಾರತ ಯಾವ ಮಟ್ಟಿಗೆ ಅತ್ಯಾಧುನಿಕವಾಗಿದೆ ತಿಳ್ಕೊಳ್ಳಿ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿದ ಸಂಚಿಕೆ ಇದು. ನಾವು ದೇಶದ ಪ್ರಜೆಗಳಾಗಿ ಈ ಎಲ್ಲ ಮಾಹಿತಿಗಳನ್ನು ತಿಳ್ಕೊಂಡಿರಬೇಕು. ಇದೇನು ಕದ್ದು ಮುಚ್ಚಿ ಅಥವಾ ಯಾವುದೋ ಗೂಢಚಾರಿ ವಿಚಾರವನ್ನು ಹೇಳ್ತಾ ಇಲ್ಲ. ಇದೆಲ್ಲ ಕೂಡ ನಿಮಗೆ ಬೇರೆ ಬೇರೆ ವೆಬ್ಸೈಟ್ಗಳಲ್ಲಿ, ವಿಕಿಪೀಡಿಯಾದಲ್ಲಿ ಲಭ್ಯ ಆಗುತ್ತೆ. ಆದರೆ ಅದರ ಬಗ್ಗೆ ನಾವು ಜಿಜ್ಞಾಸೆಯನ್ನು ಇಟ್ಕೊಂಡು ಅದನ್ನು ಸ್ಟಡಿ ಮಾಡಿ ಅದನ್ನು ತಿಳ್ಕೊಳ್ಳೋದಿದೆಯಲ್ಲ, ಅದು ಭಾಳ ಮುಖ್ಯವಾದದ್ದು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಈ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.